ಬಣ್ಣದ ಲೋಕದಲ್ಲಿ ಕನಸು ಕಾಣೋದು ಸುಲಭ. ಆದರೆ ಆ ಕನಸನ್ನೇ ತನ್ನ ಹಠ, ಛಲ, ಹೋರಾಟ, ಕಲ್ಪನೆಯಿಂದ ಪ್ರತಿ ಸೀನ್ಗೂ ಜೀವಂತವಾಗಿಸೋದು ಅಪರೂಪದ ಸಾಹಸ. ಬಾಲನಟಿಯಾಗಿ ಹೆಜ್ಜೆ ಇಟ್ಟು ಜಾಗತಿಕ ಮಟ್ಟದ ನಿರ್ದೇಶಕಿಯಾಗಿ ಬೆಳೆದ ಸೃಜನಶೀಲತೆಯ ಪವರ್ ಹೌಸ್ ಗೀತು ಮೋಹನ್ ದಾಸ್. ಭಾರತೀಯ ಚಿತ್ರರಂಗದಲ್ಲಿ ಬಿಗ್ ಬಜೆಟ್ ಸಿನಿಮಾಗಳನ್ನ ನಿರ್ದೇಶಿಸುವ ಸೀಮಿತ ನಿರ್ದೇಶಕರ ಸಾಲಿನಲ್ಲಿ ಪ್ರಶಾಂತ್ ನೀಲ್, ರಾಜಮೌಳಿ, ಮಣಿರತ್ನಂ ಮತ್ತು ಶಂಕರ್ ಅವರಂತಹ ದಿಗ್ಗಜರೊಂದಿಗೆ ಒಬ್ಬ ಮಹಿಳೆಯನ್ನ ಊಹಿಸುವುದು ಈವರೆಗೆ ಅಸಾಧ್ಯವಾಗಿತ್ತು. ಸಾಕಷ್ಟು ಮಹಿಳಾ ನಿರ್ದೇಶಕಿಯರು ಸಿದ್ಧಪಡಿಸಿದ್ದ ಚಿತ್ರಗಳೆಲ್ಲವೂ ಸಣ್ಣ ಬಜೆಟ್ಗೆ ಸೀಮಿತವಾಗಿದ್ವು. ಆದರೆ ಗೀತು ಮೋಹನ್ ದಾಸ್ ಆ ಚರಿತ್ರೆಯನ್ನೇ ಈಗ ಬದಲಾಯಿಸಿದ್ದಾರೆ. ಚಿಕ್ಕ ವಯಸ್ಸಿನಲ್ಲೇ ಕ್ಯಾಮ್ರಾ ಮುಂದೆ ನಿಂತು ನಟನೆಯ ಅಖಾಡಕ್ಕೆ ಧುಮುಕಿದವರು ಗೀತು. ಆದರೆ ನಟಿಯಾಗಿ ಪ್ರಶಸ್ತಿ, ಮೆಚ್ಚುಗೆಗಳು ಸಿಕ್ಕರೂ ಅವರ ಒಳಗೆ ತುಡಿಯುತ್ತಿದ್ದು ಕತೆ ಹೇಳಬೇಕು ಎಂಬ ನಿರ್ದೇಶಕಿಯ ಮನಸ್ಸು. ಆದ್ರೆ ಪುರುಷ ಪ್ರಧಾನ ಸಿನಿ ರಂಗದಲ್ಲಿ ಮಹಿಳೆಯೊಬ್ಬಳು ಆಕ್ಷನ್ ಕಟ್ ಹೇಳುವುದು ಅಷ್ಟೊಂದು ಸುಲಭವಾಗಿರಲಿಲ್ಲ. ಅಡೆತಡೆಗಳು, ಅವಮಾನಗಳು, ಚೌಕಟ್ಟನ್ನೆಲ್ಲ ಮೆಟ್ಟಿ ನಿಂತು ಲಯಸ್ ಡೈಸ್ ಮತ್ತು ಮುಥೋನ್ನಂತಹ ಅದ್ಭುತ ಕಲಾತ್ಮಕ ಸಿನಿಮಾಗಳನ್ನ ಜಗತ್ತಿಗೆ ನೀಡಿದ್ರು. ಆಸ್ಕರ್ ಅಖಾಡದವರೆಗೆ ಭಾರತದ ಬಾವುಟವನ್ನ ಎತ್ತಿ ಹಿಡಿದು ತಮ್ಮ ಅಗಾಧ ಶಕ್ತಿಯನ್ನ ಸಾಬೀತುಪಡಿಸಿದ್ರು. ಕೇವಲ ಕಲಾತ್ಮಕ ಸಿನಿಮಾಗಳಿಗಷ್ಟೇ ಸೀಮಿತವಾಗದ ಅವರ ದೃಷ್ಟಿಕೋನಕ್ಕೆ ಭಾರತೀಯ ಚಿತ್ರರಂಗದ ಮಾಸ್ ಐಕಾನ್ ರಾಖಿಬಾಯಿ ಯಶ್ ಅವರು ಬೆಂಬಲವಾಗಿ ನಿಂತರು. ಗೀತು ಅವರಲ್ಲಿದ್ದ ಕತೆ ಹೇಳುವ ಅಪಾರ ಸಾಮರ್ಥ್ಯ ಮತ್ತು ಸೃಜನಶೀಲತೆಯನ್ನ ಗುರುತಿಸಿದ ಯಶ್ ಅವರ ಕನಸಿಗೆ ರತ್ನಗಂಬಳಿಯನ್ನ ಹಾಸಿದ್ರು. ಒಬ್ಬಳು ಸಾಹಸಿ ನಿರ್ದೇಶಕಿ ಮತ್ತೊಬ್ಬ ಮಾಸ್ ನಾಯಕ ಒಂದಾದರೆ ಬರೆಯುವ ಇತಿಹಾಸ ಹೇಗಿರುತ್ತೆ ಅನ್ನೋದಕ್ಕೆ ಈಗ ಟಾಕ್ಸಿಕ್ ಸಾಕ್ಷಿಯಾಗಿದೆ. ಕನಸು ದೊಡ್ಡದಿದ್ರೆ, ಶ್ರಮ ಸತ್ಯವಾಗಿದ್ರೆ ಬೆಳ್ಳಿ ಪರದೆ ನಮಗೆ ಎಂದಿಗೂ ತಲೆಬಾಗುತ್ತೆ ಎಂಬುದನ್ನ ಸಾಬೀತುಪಡಿಸಿದ ಗೀತು ಮೋಹನ್ ದಾಸ್ ಅವರ ಗಟ್ಟಿತನದ ಪಯಣಕ್ಕೆ ಒಂದು ಸೆಲ್ಯೂಟ್ ಹೇಳಲೇಬೇಕು. ಇದೇ ರೀತಿ ಇನ್ನಷ್ಟು ಉತ್ತಮ ವಿಡಿಯೋಗಳಿಗಾಗಿ ಫಾಲೋ ಮಾಡಿ.